ಆನೇಕಲ್ ಪಟ್ಟಣದಲ್ಲಿರುವ ಬ್ರಾಹ್ಮಣ ಸಮುದಾಯ ಭವನದ ಆವರಣದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಇನ್ನು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆರವರು ಚಾಲನೆ ನೀಡಿ ನಂತರ ಮಾತನಾಡಿ, ಇಂದಿನ ಸಮಾಜದಲ್ಲಿ ಮಹಿಳೆಯರು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರದೆ ತಂತ್ರಜ್ಞಾನ, ಆರ್ಥಿಕ, ರಾಜಕೀಯ, ಶಿಕ್ಷಣ ಹಾಗೂ ಕ್ರೀಡೆ ಹೀಗೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷೆ ಸುಧಾ ನಿರಂಜನ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕರಾದ ಉಮರಬ್ಬ, ಪ್ರಭಾರ ಮಾಜಿ ಅಧ್ಯಕ್ಷರಾದ ಭುವನ ದಿನೇಶ್, ಪ್ರಾಧ್ಯಾಪಕರಾದ ವಂದನಾ, ವಕೀಲರಾದ ಶ್ರೀಮತಿ ಭಾಗ್ಯ, ಹಿರಿಯ ಪತ್ರಕರ್ತರಾದ ರವಿಶಾಸ್ತ್ರಿ, ಲೇಖಕರಾದ ಶ್ರೀಮತಿ ವಿಶಾಲ ಆರಾಧ್ಯ, ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಯೋಜನಾಧಿಕಾರಿ ನಾಗೇಶ್ ಮತ್ತು ಸೇವಾ ಪ್ರತಿನಿಧಿಗಳು, ಮಹಿಳೆಯರು ಭಾಗವಹಿಸಿದರು. ಯಾಕೆ ಮಹಿಳೆಯರಿಗೋಸ್ಕರ ಏನಾದರೂ ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು, ಅವರು ಕೂಡ ಆಂತರಿಕ ಮತದಿಂದ ಹೊರಗಡೆ ಬರಬೇಕು, ಸಮಾಜದಲ್ಲಿ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಕೆಲಸ ಆಗಬೇಕು, ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥ ಕೆಲಸಗಳಾಗಬೇಕು ಅಂತ ದೃಷ್ಟಿಕೋನ ಇಟ್ಟುಕೊಂಡು 1992ರಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ತಂದರು. ಇವತ್ತು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕಿನಲ್ಲಿ 25 ಕೇಂದ್ರಗಳನ್ನು ಮಾಡೋದ್ರ ಮುಖಾಂತರ ಆ ಕೇಂದ್ರದಲ್ಲಿ ಸುಮಾರು 60 ಜನ ಮಹಿಳೆಯರನ್ನು ಸೇರಿಸಿಕೊಂಡು ಅವರಿಗೆ ಪ್ರತಿ ತಿಂಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ತಂದು ಮಾಹಿತಿಯನ್ನು ಕೊಡುವುದರ ಮುಖಾಂತರ ಮಹಿಳೆಯರಲ್ಲಿ ಆ ಏನು ಕೀಳರಿಮೆಗಳಿದೆ, ಅವರಲ್ಲಿ ಇರುವಂತಹ ಹಿಂಜರಿಕೆ, ಅವರಲ್ಲಿರುವಂತಹ ಧೈರ್ಯ ಸಾಧನೆ ಇರುವಂತಹದ್ದನ್ನೆಲ್ಲ ಅವರಿಗೆ ಸರಿಯಾದ ಮನವರಿಕೆ ಮಾಡುವುದರ ಮುಖಾಂತರ ಅವರಲ್ಲಿ ಜಾಗೃತಿ ಮೂಡಿಸಿ ಸಮಾಜದಲ್ಲಿ ಅವರು ಕೂಡ ಪರಿವರ್ತನೆ ಆಗುವಂತಹ ಕೆಲಸಗಳು ಆಗಬೇಕು ಅಂತ ದೃಷ್ಟಿಕೋನ ಇಟ್ಟುಕೊಂಡು ಈ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮಗಳು ಕಳೆದ 2016ರಿಂದ ಈ ಒಂದು ಆನೇಕಲ್ ತಾಲೂಕಿನಲ್ಲಿ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಶುರು ಮಾಡಿದ್ದು. ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರ ಇವತ್ತು ವಿವಿಧ ಮಹಿಳೆಯರು ಇವತ್ತು ಸ್ವಸಹಾಯ ಸಂಘಗಳನ್ನು ಮಾಡುವುದರ ಮುಖಾಂತರ ಅವರಲ್ಲಿ ಒಂದು ಸ್ವಾವಲಂಬನೆಯ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಇವತ್ತು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಸ್ವಸಹಾಯ ಸಂಘಗಳಿಗೆ ಪ್ರೇರಣಾತ್ಮಕವಾಗಿ ಕೆಲಸವನ್ನು ಕೊಡುವಂಥ ಜೊತೆಯಲ್ಲಿ ಅವರಿಗೆ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡುವಂಥ ಕೆಲಸಗಳು ಇವತ್ತು ಮಾಡ್ತಾರೆ. ಇವತ್ತು ಒಂದು ಮಹಿಳೆ ಕಳೆದರೆ ಇಡೀ
ನಿಮಗೂ ಕೂಡ ಶಕ್ತಿ ಇದೆ, ನಿಮಗೂ ಕೂಡ ಸಾಮರ್ಥ್ಯ ಇದೆ, ನೀವು ಕೂಡ ಪ್ರತಿಭೆಯನ್ನು ಹೊರಗಾಕಲಿಕ್ಕೆ ಅವಕಾಶಗಳಿದೆ ಎನ್ನುವಂಥದ್ದು ಇವತ್ತು ಈ ಒಂದು ಕೇಂದ್ರದ ಮುಖಾಂತರ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಅರ್ಥ ಮಾಡಬೇಕು. ಇವತ್ತು ಈ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ. ಸ್ವಸ್ಥ ಸಮಾಜ ನಿರ್ಮಾಣದ ಜೊತೆಯಲ್ಲಿ ಎಲ್ಲ ವಿಭಾಗದಲ್ಲಿ ಕೂಡ ಮಹಿಳೆಯರ ಪಾತ್ರ ಅತಿ ಮುಖ್ಯ. ಇವತ್ತು ಸರ್ಕಾರಗಳು ಹೇಳ್ತಾರೆ ಮಹಿಳೆಯರಿಗೆ ಶೇಕಡ 50% ಮೀಸಲಾತಿ ಕೊಡಬೇಕು ಅಂತ ಹೇಳುವಂಥದ್ದು. ಆದರೆ 50% ಮೀಸಲಾತಿ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಬಳಕೆ ಮಾಡುವಂತ ರೀತಿಯಲ್ಲಿ ನಾವು ನೀವು ಆಲೋಚನೆ ಮಾಡಬೇಕು. ಇವತ್ತು ನಿಮ್ಮ ಎದುರುಗಡೆ ಕುತ್ಕೊಂಡಂತ ಮಹಿಳೆಯರು ನೋಡಿ, ಎಲ್ಲ ಒಂದೊಂದು ವಿಭಾಗದಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಆ ವೇದಿಕೆಯಲ್ಲಿ ಬಂದು ಕುತ್ಕೊಳ್ಳುವಂತ ಶಕ್ತಿಯನ್ನು ಮಾಡಿದ್ದಾರೆ. ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ಎಷ್ಟೋ ಜನ ರಾಜಕೀಯಗಳಿಗೆ ಹೋಗಿದ್ದಾರೆ, ಎಷ್ಟೋ ಜನ ಅವರವರನ್ನೇ ಸಂಸ್ಥೆಯಲ್ಲಿ ಅವರವರ ಬೇರೆ ಬೇರೆ ಪ್ರತಿಭೆಗಳನ್ನು ತೋರ್ಪಡಿಸಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಹುದ್ದೆಯನ್ನು ಪಡ್ಕೊಳ್ಳುವಂತ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ನಾವು ಕೂಡ ಆಗಬೇಕು ಅನ್ನುವಂಥದ್ರೆ ನಾವು ಕೂಡ ನಮ್ಮ ಸಮಾಜದ ಚಿಂತನೆಗಳಲ್ಲಿರುವಂತಹ, ಸಮಾಜದ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವಂತಹ ವ್ಯವಸ್ಥಿತವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುವುದರಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡಾಗ ಮಾತ್ರ ಒಂದು ಯಶಸ್ವಿಯನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ದಿನ ಪರಮ ಪೂಜ್ಯ ಪದ್ಮಭೂಷಣ ಈ ನಾಡು ಇಷ್ಟಪಟ್ಟಂತ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಾಹಿತ್ಯದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಒಂದು BC ಟ್ರಸ್ಟ್ ಅಂತ ಹೇಳಿ ಆ ಟ್ರಸ್ಟಿನ ಮುಖಾಂತರ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಟ್ರಸ್ಟ್ ಈಗಿನ ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಮಹಿಳೆಯರನ್ನ ವಿಚಾರಗೋಷ್ಠಿ ಕಾರ್ಯಕ್ರಮದ ಮುಖೇನ ಎಲ್ಲ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಪುರ ಪಟ್ಟಣದ ಮೊದಲನೇ ಪಂಚಾಯತ್ ಸಭೆ ಅದರ ಮಾಜಿ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಸುಧಾ ನಿರಂಜನ್ ಮೇಡಮ್ ಅವರೇ, ಇದೀಗ ತಾನೇ ಧರ್ಮಸ್ಥಳದ ಟ್ರಸ್ಟಿನ ಯೋಜನೆಗಳ ಸಂಪೂರ್ಣ ವರದಿಯನ್ನು ತಿಳಿಸಿದಂಥ ಮಾನ್ಯ ಜಿಲ್ಲಾ ನಿರ್ದೇಶಕರಾದಂಥ ಕುಮಾರಪ್ಪಣ್ಣ ಅವರೇ, ಮತ್ತೆ ಮಾಜಿ ಪ್ರಭಾರ ಅಧ್ಯಕ್ಷರಾದಂಥ ಸಹೋದರಿ ಸುಧಾ ದಿನೇಶ್ ಅವರೇ, ನಮ್ಮ ಸ್ಫೂರ್ತಿ ಕಾನೂನಿನ ಸಹಾಯಕ ಪ್ರಾಧ್ಯಾಪಕರಾದಂಥ ವಂದನಾ ಮೇಡಮ್ ಅವರೇ, ವಕೀಲರಾದಂಥ ಭಾಗ್ಯ ಅವರೇ, ನನಗೆ ಮಾರ್ಗದರ್ಶಕರು, ಮಾಧ್ಯಮ ಮಿತ್ರರು, ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಗಳಾದಂಥ ರವಿಶಾಸ್ತ್ರಿ ಅವರೇ, ಈ ದಿನದ ಸಂಪೂರ್ಣ ವ್ಯಕ್ತಿಗಳಾಗಿ ನಿಮ್ಮೆಲ್ಲರಿಗೂ ವಿಚಾರವನ್ನು ತಿಳಿಸಲು ಬಂದಿರತಕ್ಕಂಥ ವಿಶಾಲಾರತಿ ಅವರೇ, ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂಥ ರಾಮಮೂರ್ತಿ ಅವರೇ, ಪೊಲೀಸ್ ಇಲಾಖೆಯ ಸಹೋದರಿ ಭಾನುಪ್ರಿಯ ಅವರೇ, ನನ್ನ ಸಹೋದರಿಯ ಧರ್ಮಪತ್ನಿ ವಕೀಲರಾದಂಥ ಅನುರಾಧ ಅವರೇ, ಇನ್ನು ಈ ಒಂದು ಸಂಘದ ಈ ಎಲ್ಲ ಕಾರ್ಯಕ್ರಮದ ಯೋಜನಾಧಿಕಾರಿಗಳಾದಂಥ ನಾಗೇಶ್ ಅವರೇ, ಮತ್ತೆ ಈ ಭಾಗದಲ್ಲಿ ಧರ್ಮಸ್ಥಳ ಸಂಘದ ಚಟುವಟಿಕೆಗಳಲ್ಲಿ ಮುಚ್ಚಿಕೊಂಡಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ಸಹೋದರರೇ, ಸಾರವರು ಬಹಳ ಸುದೀರ್ಘವಾಗಿ ನಮ್ಮ ಮಹಿಳೆಯರು ಏನೆಲ್ಲ ಮಾಡಬೇಕು, ಮತ್ತೆ ಹಿಂದೆ ಹೇಗಿತ್ತು, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದಲ್ಲಿ, ಮತ್ತೆ ಮಹಿಳೆಯರು ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮುಂದೆ ಬರಬೇಕು. ಮುಂದೆ ಬರಬೇಕಾದ್ರೆ ಅವರಿಗೆ ಅರಿವು ಮೂಡಿಸ್ತಕ್ಕಂಥ, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಪ್ರಸ್ತುತವರು ಹೇಳಿದ್ರು. ನನಗೂ ಬಹಳ ಖುಷಿ ಆಗಿದೆ. ಯಾಕಂತೇಳಿದ್ರೆ ಅವರು ಓದಿದ ಚಿತ್ರಣವನ್ನು ಕಳೆದ 2 ತಿಂಗಳ ಹಿಂದೆ ಮಲೇಷ್ಯಾದಲ್ಲಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ವಿಜಯರತ್ನ ಅವಾರ್ಡ್ ಪ್ರಶಸ್ತಿ ಮಲೇಷ್ಯಾದಲ್ಲಿ ಅವರು ಮಾಡಿದಂಥ ಟ್ರಸ್ಟ್ ಮುಖಾಂತರ ಸಾಧನೆಯನ್ನು ಮೀಟಿಂಗ್ ಮುಖಾಂತರ ನೋಡಿ ನನಗೆ ಬಹಳ ರೋಮಾಂಚನ ಆಗಿದೆ. ಯಾಕಂತೇಳಿದ್ರೆ ಪೂಜ್ಯರವರಿಗೆ ಮೊದಲನೇದಾಗಿ ರಾಷ್ಟ್ರಪತಿ ವಿಜಯರತ್ನ ಕೊಟ್ಟಾಗ ನನಗೂ ಕೂಡ ಕರೆಸಿ ಅಲ್ಲಿ ಆ ಪ್ರಶಸ್ತಿಯನ್ನು ಮಲೇಷ್ಯಾದಲ್ಲಿ ಕೊಟ್ಟಾಗ ನಾನು ಸಂಪೂರ್ಣವಾಗಿ ಎಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ಓದಿದ್ರು
ಜನಪ್ರತಿನಿಧಿಗಳು ಪಂಚಾಯತ್ ಮೆಂಬರ್ಗಳು ಸಹ ಆದಿಯಾಗಿದೆ. ಆದರೆ ಇಂದಿಗೂ ಕೂಡ 75 ವರ್ಷಗಳು ಕಳೆದರೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಅಸಮಾನತೆ ಇರ್ಬೋದು, ಮಹಿಳೆಯರ ಉನ್ನತೀಕರಣ ಇರ್ಬೋದು, ಶಿಕ್ಷಣದ ಒಂದು ಉತ್ತಮ ಶಿಕ್ಷಣವನ್ನು ಹೊಂದಲು ಕೂಡ ವಿಫಲತೆ ಇದೆ. ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕಡೆ ವೇಗವಾಗಿ ಬೆಳೀತಕ್ಕಂಥ ಜನಸಂಖ್ಯೆ, ಮತ್ತೆ ನಾವು ಆಯ್ಕೆ ಮಾಡತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನವನ್ನು ಕೂಡ ಇವತ್ತು ಅವರಿಗೆ ಇಲ್ಲ. ಈಗ ತಾನೇ ಹೇಳಿದೆ, ಒಂದು ಸಣ್ಣ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಈ ಒಂದು ಮಹಿಳೆಯರಿಗೆ 1095 ಕೋಟಿಯ ಸಾಲವನ್ನು ಕೊಡ್ತಾ ಇದೆ. ಜೊತೆಗೆ ಒಂದು 97,047 ಕೋಟಿ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಸಹಾಯ ಮಾಡ್ತಾ ಇದೆ. ಮತ್ತು ಶುದ್ಧಗಟ್ಟೆಗಳ ನಿರ್ಮಾಣ ಮಾಡ್ತಾ ಇದೆ. 600 ಕೆರೆಗಳನ್ನು ನಿರ್ಮಾಣ ಮಾಡಿದೆ. ಒಂದು ಸಣ್ಣ ಸಂಸ್ಥೆ ದೇವಾಲಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಥವಾ ಈ ಟ್ರಸ್ಟ್ನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅನುದಾನವನ್ನು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಶಾಲಾ ಶಿಕ್ಷಕರಿಗೆ ಸದ್ವಿನಿಯೋಗ ಮಾಡ್ತಾ ಇದ್ದೇವೆ. ನಮ್ಮನ್ನು ಆಡ್ತಕ್ಕಂಥ, ನಾವು ಪ್ರತಿ ವರ್ಷ ಸಾವಿರಾರು ಕೋಟಿ ತೆರಿಗೆಯನ್ನು ಕಟ್ಟತಕ್ಕಂಥ ಸರ್ಕಾರಗಳು ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದೇ. ಆದರೂ ಕೂಡ ಇಂಥ ಸಮಸ್ಯೆಗಳನ್ನು ಹುಟ್ಟಾಗಿರ್ತಕ್ಕಂಥ ಪೂಜೆಗಳಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ನಾನಾದರೂ ನನ್ನೆಲ್ಲ ಮಾತೆಯರಿಗೆ ಎಲ್ಲರೂ ಕೂಡ ಪ್ರಬೋಧನೆ ನಾನು ಮನೆ ಮಾಡಿಕೊಂಡಿದ್ರೆ ಇಲ್ಲಿ ಹಿಂದೆ ನಮ್ಮ ಮಹಿಳೆಯರಾಗಬಹುದು, ಎಲ್ಲ ಜಾತಿಯ ಮಹಿಳೆಯರಿಗೆ ವಿದ್ಯೆಯ ಮಹತ್ವ ಇರಲಿಲ್ಲ, ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ಮೊಟ್ಟ ಮೊದಲನೇದಾಗಿ ನಮಗೆ ಶಿಕ್ಷಣವನ್ನು ಕೊಟ್ಟಂಥವರು ಸಾವಿತ್ರಿಬಾಯಿ ಮೇಡಮ್. ಅಲ್ಲಿಯವರೆಗೂ ಯಾವುದೇ ಜಾತಿಯ ಮಹಿಳೆಯರಿಗೆ ಅಕ್ಷರವನ್ನು ಕಲಿತಕ್ಕಂಥ ಅವಕಾಶಗಳಿರಲಿಲ್ಲ. ಅಂತ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆ ಕೊಟ್ಟು ಕೂಡ ತನ್ನ ಗಂಡನಿಂದ ವಿದ್ಯೆಯನ್ನು ಪಡೆದು ಎಲ್ಲ ಸಮುದಾಯಕ್ಕೆ ದಾನವನ್ನು ಕೊಟ್ಟು, ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದಂದ್ರೆ, ಇವತ್ತು ನಮಗೆ ಎಲ್ಲ ರೀತಿಯಾಗಿ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ. ಮಹಿಳೆಯರಿಗೆ ಎಲ್ಲ ರೀತಿಯಾಗಿ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ನಾವು ಅದರ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ತೇವೆ. ನಮಗೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಇದ್ದಂಥ ವ್ಯವಸ್ಥೆಗೂ ಸ್ವಾತಂತ್ರ್ಯದ ನಂತರದಲ್ಲಿ ಇದ್ದಂಥ ವ್ಯವಸ್ಥೆ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ಇವತ್ತು ವೇದಿಕೆ ಮೇಲೆ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಮಹಿಳೆಯರಿದ್ದಾರೆ, ರಾಜಕೀಯ ವ್ಯವಸ್ಥೆಯಲ್ಲಿದ್ದಾರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಕೇಳಿದ್ರೆ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಸಮಾನವಾಗಿ ಶಿಕ್ಷಣ ಪಡೆಯಬೇಕು, ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯ ಬೇಡ, ಅವರು ಕೂಡ ಸಮಾನವಾಗಿರಬೇಕು ಅಂತೇಳಿ ನಮಗೆ ಎಲ್ಲ ರಂಗಗಳಲ್ಲೂ ಕೂಡ ಅವಕಾಶಗಳನ್ನು ಮಾಡ್ತಾರೆ. ಆದರೂ ಕೂಡ ಈ 75 ವರ್ಷಗಳಲ್ಲಿ ನಮ್ಮದು ಆ ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೂರಾರು ಸಾವಿರಾರು ವರ್ಷಗಳ ಇದ್ದಂಥ ಸಂಕೋಲೆ ಇತ್ತಲ್ಲ, ಅದನ್ನು ನಾವು ಕಿತ್ತು ಹೊರಗಡೆ ಬರಲಿಕ್ಕೆ ಬಹಳಷ್ಟು ಸಮಯ ಆಗಿದೆ. ಇವತ್ತಿನ ರಾಜಕೀಯ ರಂಗದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಮಹಿಳೆಯರು ಪ್ರಧಾನಮಂತ್ರಿ ಆಗಿದ್ರು. ಇವತ್ತು ಈ ದೇಶದ ಏನು ಆರ್ಥಿಕ ವ್ಯವಸ್ಥೆ ಆಡ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರ್ ಕೂಡ ಮಹಿಳೆಯರು. ಪೈಲಟ್ಗಳಾಗಿದ್ದಾರೆ, ಪೊಲೀಸ್ ಇಲಾಖೆಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಎಂಪಿಗಳಾಗಿದ್ದಾರೆ, MLAಗಳಾಗಿದ್ದಾರೆ. ಆದರೂ ಕೂಡ ಪ್ರತಿನಿತ್ಯ ಮಹಿಳೆ ಮೇಲೆ ಶೋಷಣೆ ಆಗಿದೆ, ಅತ್ಯಾಚಾರ ಆಗಿದೆ. ಪ್ರತಿ ಕ್ಷಣ ಈಗ ನಾವು ಮಾತಾಡ್ತಾ ಇದ್ವಿ. ಇವತ್ತು ನಮಗೆ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ಒಂದು 10ರಿಂದ 15 ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರ್ತದೆ, ಅವಮಾನ ಆಗಿರ್ತದೆ. ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನೂರಾರು ವರ್ಷಗಳ ಕಾಲ ಈ ಪುರುಷನ ದೌರ್ಜನ್ಯ ಮತ್ತೆ ನಾನು ಅಂತಕ್ಕಂಥ ಭಾವನೆಯನ್ನ ನಮ್ಮ ಹಿಂದಿನ ಪೀಳಿಗೆಗಳು, ಹಿಂದಿನ ಜನಾಂಗ ನಮ್ಮನ್ನು ಆ ರೀತಿಯಾಗಿ ನಮ್ಮ ವ್ಯವಸ್ಥೆಯಾಗಿ ಮಾಡಿ. ಹಾಗಾಗಿ ಇವತ್ತು ಮಹಿಳೆಯರು ಜಾಗೃತರಾಗ್ತಾರೆ. ಆ ಜಾಗೃತಿ ಜೊತೆಗೆ ನಮ್ಮ ಸಾರಿಗೆ ಇವತ್ತು ಸಂಪೂರ್ಣವಾಗಿ ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಎಲ್ಲ ಕೂಡ ಕೇವಲ ನಾವು ಭಾಷಣದಲ್ಲಿ ಹೇಳ್ತೀವಿ ಅಥವಾ ಎಲ್ಲರೂ ಕೂಡ ಮಾತಾಡ್ಬೋದು. ಆದರೆ ನಾವು ಜಾರಿಗೆ ತಂದಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕಾರವು ಎಲ್ಲ ಕೂಡ ಎಲ್ಲ ಒಂದು ಕಡೆ
ನೋಡಿ ನಾವೆಲ್ಲ ಇದ್ದೀವಿ. ನನ್ನ ಜನ್ಮ, ನಮ್ಮೆಲ್ಲರ ಜನ್ಮ ಕೂಡ ನಾನು ಭಾಳ ಕಡೆ ಹೇಳ್ತಾ ಇದ್ದೀನಿ, ಭಿಕ್ಷೆಯ ಜೀವನ. ನಾವೆಲ್ಲರೂ ಕೂಡ ಭಿಕ್ಷಾ ಜೊತೆಗೆ ಭಿಕ್ಷೆಯ ಜೀವನ ಮಾಡ್ತಾರೆ. ಹೆಂಗಪ್ಪ ಅಂತ ಹೇಳಿದ್ರೆ, ನಮಗೆ ತಂದೆ ತಾಯಿಗಳು ಭಿಕ್ಷೆ ರೀತಿಯಲ್ಲಿ ಜನ್ಮ ಕೊಡ್ತಾರೆ ಅಲ್ವಾಗ. ಒಂದು ಜನನ ಭಿಕ್ಷಾ, ನಾವು ಜನನಾಗಿದ್ದೀವಲ್ಲ ಭೂಮಿಗೆ, ನಮ್ಮ ಜನನವೇ ಭಿಕ್ಷೆ ರೀತಿಯಲ್ಲಿ ನಾವು ಹುಟ್ಟಿದ್ದೀವಿ. ಅದಾದ್ಮೇಲೆ ಗಾಳಿಗೆ ನಾವ್ಯಾರಾದ್ರೂ ಕಾಸು ಕೊಡ್ತಾ ಇದ್ದೀವಿ. ಪ್ರತಿನಿತ್ಯ ಗಾಳಿ ಯಾವುದೇ ರೀತಿ ಅದು ರಜಾವನ್ನು ತಗೊಳ್ಳಲ್ಲ, ಸಂಬಳ ಕೇಳಲ್ಲ, ರೆಸ್ಟ್ ಮಾಡಲ್ಲ. ತನ್ನ ಪಾಡಿನ ಗಾಳಿ ನಿರಂತರವಾಗಿ ಬೀಸಿ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ನಮ್ಮೆಲ್ಲರಿಗೂ ಕೂಡ ಉಸಿರಾಟಕ್ಕೆ ಗಾಳಿ ಯಾವುದೇ ಸ್ವಾರ್ಥ ಇದ್ದರೆ ನಮ್ಗೆ ಗಾಳಿ ಕೊಡ್ತಾ ಇದೆಯಾ, ನೀರು ಸಿಗ್ತಾ ಇದೆಯಾ, ಗಾಳಿ ಉಚಿತ, ನೀರು ಉಚಿತ. ನಮ್ಗೆ ಅನ್ನ, ರೈತ ಬೆಳೆದ ಅನ್ನ ಕೊಟ್ಟನ್ನ ಇವತ್ತು ಗಡಿ ಭಾಗದಲ್ಲಿ ಯೋಧರು ನಮ್ಗೆ ಕಾಯ್ತಾರೆ. ಈ ರೀತಿಯಾಗಿ ನಾವೆಲ್ಲ ಒಂದಲ್ಲ ಒಂದು ರೀತಿಯಾಗಿ ಇವತ್ತು ನಾವು ಶಾಲೆಗೆ ಹೋಗಿ ಶಿಕ್ಷಣ ಪಡೆದಿರ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ತಿಳಿಸ್ಕೊಡ್ಬೋದು. ಇಂದಿನ ವ್ಯವಸ್ಥೆಯಲ್ಲಿ ನಾವು ಕೂಡ ಶಿಕ್ಷಣವನ್ನು ಕೂಡ ಉಚಿತವಾಗಿ ಪಡ್ತಿದ್ದೀವಲ್ಲ. ನಾವು ಹುಟ್ಟಿನಿಂದ ಸಾಯವರೆಗೂ ಎಲ್ಲ ಕೂಡ ಒಬ್ಬರ ಕಡೆಯಿಂದ ಇರುವಂತ ಬದುಕ್ತಕ್ಕಂಥ ನಾವು, ನಮ್ಮ ಪಾತ್ರ ಏನು ಅಂತ ನಾವು ಯೋಚನೆ ಮಾಡ್ಬೇಕಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಪ್ರಕೃತಿಯನ್ನು ಉಳಿಸ್ಬೇಕು, ಗಾಳಿ ಬೆಳಕನ್ನ ಇವತ್ತು ಸ್ವಚ್ಛತೆ ಹೇಳಬೇಕು. ನಮ್ಮ ಮನೆ ಹತ್ರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ನಮ್ಮ ಟಿವಿ ಬೇಡ ಅಥವಾ ನಮ್ಮ ಊರು ಬೇಡ, ನನ್ನ ಮನೆ ಹತ್ರ ಪೇಪರ್ ಎಸ್ತೀರಾ, ನನ್ನ ಮನೆ ಹತ್ರ ಗಲೀಜು ಮಾಡ್ತೀರಾ, ನನ್ನ ಮನೆ ಹತ್ರ ಗಿಡಕ್ಕೆ ಅನ್ಯಾಯ ಮಾಡ್ತೀರಾ, ನನ್ನ ಮನೆ ಹತ್ರ ಇರ್ತಕ್ಕಂಥ ಪರಿಸರವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತೆ ಬೇರೆ ಯಾರಿಗೂ ಸಂಸ್ಕಾರವನ್ನು ಹೇಳ್ತಕ್ಕಂಥದ್ದಕ್ಕೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು, ನಾವು ಸಂಸ್ಕಾರವನ್ನು ಕಲಿತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಇವತ್ತು ಎಲ್ಲರೂ ಕೂಡ ಮಹಿಳೆಯರು ಇವತ್ತು ಹೇಳಿದ್ರು 50% ರಿಸರ್ವೇಶನ್. ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ಮಾತ್ರ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್ ಸ್ವಲ್ಪದಲ್ಲಿ ಮೀಸಲಾತಿ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ಈ ದೇಶದ ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಅಲ್ಲಿಯೂ ಕೂಡ ಮತ್ತೆ 50% ಮಹಿಳೆಯರಿಗೆ ಅವಕಾಶಗಳು ಬಂದಾಗ ನಾವೆಲ್ಲ ಮಹಿಳೆಯರು ಕೂಡ ಪಾಲ್ಗೊಳ್ಳತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ಎಲ್ಲ ರಂಗಗಳಲ್ಲಿ ಆಡ್ತಕ್ಕಂಥದ್ದು ಯಾವುದಾದ್ರೂ ರಾಜಕೀಯ. ಬಾಬಾ ಸಾಹೇಬ್ ಹೇಳ್ತಾರೆ, ಈ ವ್ಯವಸ್ಥೆಗೆ ಮತ್ತೆ ಈ ಒಂದು ನಮ್ಮ ಬದುಕು ರಾಜಕೀಯ ವ್ಯವಸ್ಥೆ ಇದೆಯಲ್ಲ, ಬೀಗದ ಕೀ ಇದೆಯಲ್ಲ, ಬೀಗ ಮತ್ತು ಕೀ. ಈ ರಾಜಕೀಯ ಮತ್ತು ಈಗ ಎಕ್ಸಾಂಪಲ್ ನಾವು ಹೇಳಿದ್ರೆ ಬೀಗ ಇದೆ. ಒಂದು ಬೀಗ ಕೀ ನಮ್ಮ ಹತ್ರ ಇದ್ರೆ ಈ ರೂಮ್ ಬೀಗ. ಅದಾದ್ಮೇಲೆ ಈ ತಾಲೂಕುಗಳ ಒಂದು ಕಾಂಪೌಂಡ್ ಹಾಕಿಟ್ಟು ಈಗ ಈ ರಾಜ್ಯಕ್ಕೆ, ದೇಶಕ್ಕೆ ಈಗ ಅಂತ ಬೀಗವನ್ನ ಸಂಪಾದನೆ ಮಾಡ್ತಕ್ಕಂಥ ಕೆಲಸ ಮಹಿಳೆಯರ ಬಹಳ ಅದ್ಭುತವಾಗಿ. ಯಾರೇನಾದ್ರೂ ಅನ್ಕೊಳ್ಳಿ, ಮಾಧ್ಯಮದಲ್ಲಿ ದಾಖಲೆ ನನ್ನ ಹೆಂಡತಿ ಕೂಡ ಅಧ್ಯಕ್ಷರಾಗಿ 5 ವರ್ಷ ಮೆಂಬರ್ ಆಗಿ 3 ವರ್ಷ ಅಧ್ಯಕ್ಷರಾಗಿ. ಆ ಪುರುಷ ಸಮಾಜ ಹೇಗೆ ಕೇಳಬೇಕ, ಸಂಪೂರ್ಣವಾಗಿ ಆಕೆಗೆ ಸ್ವಾತಂತ್ರ್ಯವನ್ನು, ಮಹಿಳೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರೆ ನಮ್ಮೆಲ್ಲವನ್ನ ಬದಲಾವಣೆ ಮಾಡ್ತಾರೆ. ಅದು ಇವತ್ತು ನಮಗೆ ಪುಸ್ತಕದಲ್ಲಿ ಇರ್ಬೋದು ಅಥವಾ ಸಮಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಿರ್ಬೋದು, ಆದರೆ ವಸ್ತು ಸ್ಥಿತಿಯಲ್ಲಿ ನಮಗೆ ಸಂವಿಧಾನ ಸಿಕ್ಕಿಲ್ಲ. ಒಪ್ಪೋದಿರಕ ಈ ಲಾಕ್ಡೌನ್ ಆಗಿಲ್ಲ, ದೇಶ ಸಂಪೂರ್ಣವಾಗಿ ಅವ್ರ ಮನೆ ರಾಜ್ಯಾಗಿ ಅಲ್ಲಿದ್ದಂಥ ಗಂಡಸರ ರಾಜ್ಯಾಗಿ ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿರಲ್ಲ. ಈಗ ನನ್ನ ಹೆಂಡತಿ ಆಗಿತ್ತು, ನನಗೆ ಗೊತ್ತಿದೆ ಗ್ರಾಮ ಪಂಚಾಯತಿಯಲ್ಲಿ ಏನು ಅವರಿಗೆ ಪುರುಷ ಸಮಾಜ ನನ್ನನ್ನು ಒಳಗೊಂಡಂತೆ ನಾನು ಕೂಡ ಹೇಳಿದೆ, ಅಂದ್ರೆ ಸ್ವಾರ್ಥ ಸಮಾಜ ಇವತ್ತು ಮಹಿಳೆ. ಅದಕ್ಕೆ ನಾವು ಜಾಗೃತಿ ಆಗ್ತೀವಿ. ಇಲ್ಲಿ ಬಂದಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಏನೋ ಇವತ್ತು ಮಹಿಳಾ ಜಾಗೃತಿ ಕಾರ್ಯಕ್ರಮ ಮಾಡ್ತಾರೆ, ಪುರುಷರು ಬಂದವ್ರೆ, ಲಾಯರ್ ಬಂದವ್ರೆ, ಪೊಲೀಸರು ಬಂದವ್ರೆ, ಪತ್ರಕರ್ತರು ಬಂದವ್ರೆ. ಉದ್ದೇಶ ಏನಂತ ಹೇಳಿದ್ರೆ, ಇದೊಂದು ವೇದಿಕೆ. ಈ ವೇದಿಕೆಯಲ್ಲಿ ಲಾಯರ್ ಆದವರು ಏನು ಮಾಡಬೇಕು, ಪೊಲೀಸ್ ಇಲಾಖೆಯವರು ಏನು ಹೇಳ್ತಾರೆ, ರಾಜಕೀಯದವರು ಏನು ಹೇಳ್ತಾರೆ, ಸಮಾಜ ಸೇವಕ ಚಿನ್ನಾಪುರ ಏನು ಮಾತಾಡ್ತಾರೆ. ಅದರಲ್ಲಿ 100 ಮಾತಲ್ಲಿ 100 ಒಳ್ಳೆಯದಿರಲ್ಲ. ಒಂದು 10 ಮಾತಾಡು ಒಂದಷ್ಟು ನಮ್ಮ ಗುರುವಿಗೆ, ನಮ್ಮ ಬೆದರಿಗೆ ಅದು ಕೆಲಸವನ್ನು ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ರಾಜಕೀಯವಾಗಿ ಮುಂದೆ ಬರಬೇಕಾಗ್ತದೆ. ಆ ಮುಂದೆ ಬಂದಂಥ ಸಂದರ್ಭದಲ್ಲಿ ನಾನು ಹೇಳ್ತಾರೆ ಇದು ಕೀ ಇದೆ. ಅದಾದ್ಮೇಲೆ ಪ್ರತಿಯೊಬ್ಬರು
ಪ್ರತಿಯೊಬ್ಬರು ಕೂಡ ವಿದ್ಯೆಯನ್ನ ಎಷ್ಟು ವಯಸ್ಸಾದ್ರೂ ಪರವಾಗಿಲ್ಲ ಓದ್ತಕ್ಕಂಥ ವಿಚಾರವನ್ನ ಕಲಿತಕ್ಕಂಥ ನಾವು ಸಾಯೋವರೆಗೂ ಕಲಿತೇನೆ. ಪ್ರತಿಯೊಬ್ಬರು ಪುಸ್ತಕಗಳನ್ನ ಓದಿದಾಗ ನಮ್ಮ ದೇಶದ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನ ಓದಬೇಕಾಗ್ತದೆ, ಸಾಮಾಜಿಕ ವ್ಯವಸ್ಥೆಯನ್ನ ಓದಬೇಕಾಗ್ತದೆ. ಇವತ್ತು ಬಹಳ ಜನ ನಾವು ಇದನ್ನ ಚರ್ಚೆ ಮಾಡಬೇಕಾಗ್ತದೆ. ನಾನು ಹಾಗೆ ಹೇಳಿದೆ, ನಮ್ಮನ್ನ ಈ ರಾಜ್ಯದಲ್ಲಿ 224 ಜನ ಎಮ್ಎಲ್ಎ, ಎಷ್ಟು ಹೇಳಿ 224 ಜನ ಎಮ್ಎಲ್ಎಗಳಿದ್ದಾರೆ, 30 ಜನ ಜಿಲ್ಲಾಧಿಕಾರಿಗಳಿದ್ದಾರೆ, 30 ಜನ ಸಿಇಒಗಳಿದ್ದಾರೆ, 244 ಜನ ತಹಶೀಲ್ದಾರ್ಗಳಿದ್ದಾರೆ. ಆದರೆ ಇಷ್ಟು ಜನ ಇದ್ದು ನಮ್ಮ ಒಂದು ವರ್ಷಕ್ಕೆ ಒಂದು ಸಣ್ಣ ನಮ್ಗೆ ಸಾವಿರಾರು ಕೋಟಿ ಬಡ್ಜೆಟ್, ಅಷ್ಟು ಬಡ್ಜೆಟ್ ಬಂದರೂ ಕೂಡ ಒಂದು ಸಂಸ್ಥೆ ಇಷ್ಟೊಂದು ಕೆಲಸ ಮಾಡ್ತಾ ಇದೆಯಲ್ಲ, ನಾವು ಯಾಕೆ ನಮ್ಮ ಸರ್ಕಾರ ಮಾಡಬಾರ್ದು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ನಾವೇ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ, ಅದು ಕೂಡ ಒಂದು ಅಂಗ. ನನ್ನ ಮನವಿ ಏನಂತ ಹೇಳಿದ್ರೆ, ಈ ಒಂದು ಸಂಸ್ಥೆ ಹಲವಾರು ಸಮಾಜ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ನಾನು ಆಗಲೇ ಹೇಳಿದಂಗೆ ನಾವು ಕೂಡ ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ಬಿಟ್ಟೋಗ್ಬೇಕು. ಇವತ್ತು ಸಾಲುಮರದ ತಿಮ್ಮಕ್ಕ ಅವರು ನಮ್ಮನ್ನು ಅಗಲಿದ್ರು. ಅವರನ್ನು ನೆನೆಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಬಿಟ್ಟವರು. ಇವತ್ತು ಗಾಂಧೀಜಿಯವರು ಸತ್ರು 106 ವರ್ಷ ಆಯಿತು, ಅಂಬೇಡ್ಕರ್ ಸತ್ರು 106 ವರ್ಷ ಆಯಿತು. ಸಾವಿರಾರು ಜನ, ಕೋಟ್ಯಾಂತರ ಜನ ಪ್ರತಿನಿತ್ಯ ಹುಡ್ತೀವಿ. ಒಂದು 50 ವರ್ಷ, 60 ವರ್ಷ, 100 ವರ್ಷ ಅಂತ ಸದಸ್ಯರು. ಆದರೆ ಈ ಕೋಟ್ಯಾಂತರ ಜನರಲ್ಲಿ ಕೆಲವೇ ಕೆಲವು 106 ಮಂದಿಗಳು ಮಾತ್ರ ನಾವು ನೆನೆಸ್ಕೊಳ್ತೀವಿ. ಆ 106 ಮಂದಿಗಳಲ್ಲಿ ನಾವು ಕೂಡ ಒಬ್ಬರಾಗಬೇಕು. ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅವರು ಇಡೀ ನಮ್ಮ ಭಾರತದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ನಾವು ಕೂಡ ಈ ಒಂದು ಇಂಥ ವ್ಯಕ್ತಿಗಳ ವಿಚಾರಗಳನ್ನು ನಾವು ನಮ್ಮ ಕೈಯಾಗ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ, ಜೊತೆಗೆ ನಾವೆಲ್ಲರೂ ಕೂಡ ಕಾನೂನನ್ನು ತಿಳ್ಕೋಬೇಕಾಗ್ತದೆ, ನ್ಯಾಯಾಂಗದ ವ್ಯವಸ್ಥೆಯನ್ನು ತಿಳ್ಕೋಬೇಕು, ರಾಜಕೀಯದ ವ್ಯವಸ್ಥೆಯನ್ನು ತಿಳ್ಕೋಬೇಕು. ನಮ್ಮ ಹಿರಿಯರು ವೇದಿಕೆಯಲ್ಲಿದ್ದಾರೆ, ನಮ್ಮ ಉಮಾಕವರು ಇದ್ದಾರೆ, ಹಲವಾರು ಬಹಳಷ್ಟು ಜನ ನಮ್ಮ ಕಂಸಂದರಿದ್ದಾರೆ, ಕಂಪ್ಲೀಪುರದವರಿದ್ದಾರೆ. ಅವರೆಲ್ಲ ಹಲವಾರು ಅವಾಗಲೇ ಹೇಳಿದ್ರು, ನಾವೆಲ್ಲ ಒಂದ ಶಾಲೆಯಲ್ಲಿದ್ದಾಗ ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಕಾರ್ಯಕ್ರಮ ಅವೆಲ್ಲ ಭಾಗವಹಿಸ್ತೀವಿ. ಮದುವೆ ಆದ ತಕ್ಷಣ ನಾನು ಹೇಳಿದಾಗೆ ನಮ್ದೆಲ್ಲ ಚಟುವಟಿಕೆಗಳು ಮರ್ತೋಗ್ತೀವಿ. ಯಾವ ಚಟುವಟಿಕೆಗಳು? ನಮ್ದು ಆಡೋದಿರ್ಬೋದು, ಕ್ರಿಕೆಟ್ ಏನಾಗಿರ್ಬೋದು, ವಾಲಿಬಾಲ್ ಆಡೋದಿರ್ಬೋದು, ಎಲ್ಲನೂ ಬೈಕಲ್ಲಿ ಇರ್ತವೆ. ಆದರೆ ಸಂಸಾರ ಇರ್ತಕ್ಕಂಥ ಜಂಜಾಟದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಗು ಕಟ್ಟಿ ಬಂದ್ ಮಾಡಬೇಕು, ಊಟ ಮಾಡಬೇಕು, ಗಂಡು ಊಟ ಮಾಡಬೇಕು, 15 ಜನ ಕೊಡಬೇಕು, ಅದಾದ್ಮೇಲೆ ಬಟ್ಟೆ ಹೊಡಿಬೇಕು, ಪಾತ್ರೆ ತೊಳಬೇಕು. ಈ ಜಂಜಾಟದಲ್ಲಿ ಒಂದು ನಮ್ಮದು 60 ವರ್ಷ ಕಳೆದೋಗಿತ್ತು. ಆದರೆ ಹಲವಾರು ಮಹಿಳಾ ಸಂಘಟನೆಗಳ ಮುಖಾಂತರ ನಾನು 25 ವರ್ಷಗಳಿದ್ದೆ ತಾಲೂಕಿನಲ್ಲಿ ಅಲ್ಲೆಲ್ಲಿ ಮಹಿಳೆಯರನ್ನು ಸೇರಿಸಿ ಅವರೆಲ್ಲರಿಗೂ ಥ್ರೋಬಾಲ್ ಮಾಡ್ತಕ್ಕಂಥದ್ದು, ಕ್ರೀಡಾಕೂಟ ಮಾಡ್ತಕ್ಕಂಥದ್ದು. ಉದ್ದೇಶ ಏನಂತ ಹೇಳಿದ್ರೆ ಅವರು ಕೂಡ ಈ ಜಂಜಾಟದಿಂದ ಹೊರಗಡೆ ಬರಲಿಲ್ಲ. ಆದರೆ ಈ ಧರ್ಮಸ್ಥಳದ ಸಂಘ ಇವತ್ತಿಂಥ ಕೆಲಸವನ್ನು ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇದೆ. ನಾನಾದರೂ ವೈಯಕ್ತಿಕವಾಗಿ ಇಲ್ಲಿ ನಡೆದಿರ್ತಕ್ಕಂಥವರೆಲ್ಲರಿಗೂ ಕೂಡ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಅಭಿನಂದಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ನನ್ನನ್ನು ಕಂಡು ಬಹಳ ಖುಷಿ ಆಗುತ್ತೆ. 106 ಕಾರ್ಯಕ್ರಮಕ್ಕೆ ಹೋಗ್ತೀನಿ, ನಾನು ಕೂಡ ಸಂಘಟನೆ ಮಾಡಿರ್ತೀನಿ 106 ಕಾರ್ಯಕ್ರಮ. ಆದರೆ ಇವತ್ತು ನನಗೆ ತುಂಬ ಖುಷಿ ಕೊಟ್ಟಂಥ ಸಂದರ್ಭ. ಯಾಕಂತ ಹೇಳಿದ್ರೆ ಇವತ್ತಿನ ಇಂಥ ಒಂದು ಅಭೂತಪೂರ್ವವಾದ ಒಂದು ದಾಖಲೀಕರಣ ಮಾಡ್ತಕ್ಕಂಥ ಇತಿಹಾಸದ ಪುಟಗಳಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯಾಗಿ ಭಾಗವಹಿಸಿರ್ತಕ್ಕಂಥ ಸಂದರ್ಭ. ಆಮೇಲೆ ರವಿಶಾಸ್ತ್ರಿಗಳಿದ್ದಾರೆ, ನನ್ನೆಲ್ಲ 30 ವರ್ಷಗಳಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮ ಮತ್ತು ದೊಡ್ಡ ಕಾರ್ಯಕ್ರಮದಲ್ಲೂ ಕೂಡ ನಾನು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿಂದ ಹಿಡಿದು ಡೆಲ್ಲಿಯವರೆಗೂ ಕೂಡ ನನ್ನ ಹೋರಾಟ ಚಳುವಳಿಗಳು ಎಲ್ಲರೂ ಕೂಡ ಗೊತ್ತಿದೆ. ಆದರೆ ನಾನೆಲ್ಲ ಮಾತಾಡಿ ಗೊತ್ತಿರಕ ನಾನು ಮನೆ ಮಾಡ್ಕೊಳ್ತೀನಿ, ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ. ನಾನು ಇದೆಯಲ್ಲ ಎಲ್ಲೊಂದು ಕಲಿತಾರೆ ಶಾಲೆಯಲ್ಲಿ ಕಲಿತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು, ಸ್ವಾಸ್ಥ್ಯ ಸಮಾಜವನ್ನು, ಇವತ್ತು ಅವಾಗ ಹೇಳಿದಂಗೆ ಗಾಳಿ ಎಷ್ಟು ಮಹತ್ವ ಅಂತ ಹೇಳಿದ್ರೆ
ಗಾಳಿಯನ್ನು ಕೂಡ ನಾವು ನಮ್ಮ ಮನೆಗಳ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನದನ್ನು ಕರೆಸಿ ನನ್ನ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನೇನೋ ಮಾತಾಡಬೇಕು ಅಂತಿದ್ದೆ. ಆದರೆ ಇಲ್ಲಿ ಈ ವಾತಾವರಣ ನೋಡಿದಾಗ ನನಗೆ ಬೇರೆ ರೀತಿ ಮಾತಾಡಬೇಕು ಅಂತೇಳಿ ಅನಿಸ್ತು. ನನ್ನ ಮೊದಲ ನುಡಿಗಳನ್ನು ಯಾಕಂತೇಳಿದ್ರೆ ವೇದಿಕೆ ಮುಂಭಾಗದಲ್ಲಿ ನನಗಿಂತ ಆಮೇಲೆ ಇನ್ನೊಂದು ನುಡಿ, ಈ ವೇದಿಕೆ ಮುಂಭಾಗದಲ್ಲಿ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಹಲವಾರು ಜನ ಇವತ್ತು ಬೇರೆ ಬೇರೆ ಧರ್ಮಗಳು ಮತ್ತು ವರ್ಣ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಅದು ಕಳೆದೋಗ್ತೀವಿ. ಇವತ್ತಿನ ಮುಂದೆ ನಮ್ಮ ಮಕ್ಕಳು ನಮ್ಮ ಸರ್ವಧರ್ಮ ಈ ಒಂದು ಏನು ಕೇಂದ್ರ ಕಡೆಯವರ ಕಲ್ಪನೆ ಏನಿದೆ, ಈ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿರ್ತಕ್ಕಂಥ ಇಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮವರು ಅಂತಕ್ಕಂಥ ಭಾವನೆಗಳಿತ್ತು. ನಮ್ಮ ಸಹೋದರ ಧರ್ಮದಲ್ಲೂ ಕೂಡ ಕೂಡಿಸ್ಕೊಂಡು ಅವ್ರಿಗೂ ಕೂಡ ಆರ್ಥಿಕವಾಗಿ ಸ್ವಾವಲಂಬದ ಜೊತೆಗೆ ಇವತ್ತು ಅವ್ರಿಗೂ ಕೂಡ ವಿಚಾರವನ್ನು ಕೊಡ್ತಕ್ಕಂಥ ಈ ಕೆಲಸ ಇದೆಯಲ್ಲ, ಈ ಕೆಲಸವನ್ನು ಎಲ್ಲ ಏನು ಮುಖ್ಯಸ್ಥರಿದ್ದಾರೆ ಧರ್ಮಗಳಿಂದ ಮುಖ್ಯಸ್ಥರಿರ್ಬೋದು, ಪಾದಗಳಿರ್ಬೋದು, ಚರ್ಚೆಗಳಿರ್ಬೋದು, ಇಂಥವರೆಲ್ಲ ಕೂಡ ಇಂಥ ಕೆಲಸಗಳನ್ನು ಮಾಡಿ ನಮ್ಮ ಸಮಾಜವನ್ನು ಕಟ್ಟಬೇಕಾಗ್ತದೆ. ಇವತ್ತು ಎಲ್ಲ ಕಡೆ ಹೊರಗೋಗಿದೆ. ಗಂಡ ಹೆಂಡತಿ ನಮ್ಮಲ್ಲ, ಹೆಂಡತಿ ಗಂಡ ನಮ್ಮಲ್ಲ. ನಾನು ಅವಾಗ ಭಾಳ ಚೆನ್ನಾಗಿ ಮೊಬೈಲ್ ಫೋನ್ ಕೊಟ್ಟಿಲ್ಲ ಅಂದರೆ ವಿಚ್ಛೇದನ, ಕೆಲಸ ಮಾಡಿಲ್ಲ ಅಂದರೆ ವಿಚ್ಛೇದನ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಭಾವನೆಗಳು ಭಾಳ ಮುಖ್ಯ. ಗಂಡ ಹೆಂಡತಿ ಮಕ್ಕಳ ಸಂಬಂಧ ಇದೆಯಲ್ಲ, ಆ ಸಂಬಂಧ ಇದಕ್ಕೆ ಭಾಳ ಗಟ್ಟಿ ಇರ್ತಾರೆ. ಅಜ್ಜಿ ಇರ್ತಾರೆ, ತಾತ ಇರ್ತಾರೆ, ಒಟ್ಟು ಕುಟುಂಬ ಇರ್ತಾರೆ. ಆ ಭಾವನೆಗಳನ್ನು ಅನ್ನಿಸ್ತಾ ಇದ್ದಾರೆ. ಇವತ್ತು ಭಾವನೆಗಳೇ ಇಲ್ಲ. ಭಾವನೆ ಇರ್ತಿದ್ದಕ್ಕೋಸ್ಕರವೇ ಗಂಡ ಹೆಂಡತಿ ಕೆಲಸ. ಆಮೇಲೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ವಿಫಲ ಆಗ್ತದೆ. ಹಾಗಾಗಿ ನಮ್ಮದು ಬಿಡಿ, ಇಷ್ಟು ನಮ್ಮ ಮಕ್ಕಳಿಗಾದರೂ ತಂದೆ ತಾಯಿಗಳ ಪ್ರೀತಿಯನ್ನು, ಅಜ್ಜಿಯರ ಪ್ರೀತಿಯನ್ನು ಸಮಾಜದಲ್ಲಿ ಹೆಂಗೆ ಬದುಕಬೇಕು ನಮ್ಮ ಮಕ್ಕಳು. ನಮ್ಮದು ಅರ್ಧ ವಯಸ್ಸಾಗಿದೆ, ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಹಿಂದಿನ ಸಮಾಜ ಸಂಪೂರ್ಣ ಕಲುಷಿತವಾಗಿದೆ. ಈ ಮೊಬೈಲ್ ಅಂತಕ್ಕಂಥ ದುಷ್ಟ ಕೂರಿಸಿರ್ತಕ್ಕಂಥ ಆರಿಸಿರ್ತಕ್ಕಂಥ ಈ ಮೊಬೈಲಿಂದ ಭಾಳ 10% ಒಳ್ಳೇದಾದರೆ 90% ಕೆಟ್ಟಿದ್ದು ನಮ್ಮ ಕೈ ಕೊಟ್ಬಿಟ್ಟಿದ್ದಾರೆ. ಎಡಿಟ್ ಆಗ್ತೀವಿ. ಈಗ ನಾವು ಇಲ್ಲಿ ಭಾಷಣ ಮಾತಾಡ್ತಾ ಇದ್ರೆ ನಮ್ಮ ಮೊಬೈಲಲ್ಲಿ ನೋಡ್ತಾರೆ. ಇದು ಎಡಿಟ್ ಆಗ್ತದೆ. ಇದು ನಮ್ಮನ್ನು ಪ್ರತಿನಿತ್ಯ ಕೊಲ್ತಾ ಇದೆ. ಕ್ಷಣ ಕ್ಷಣ ವಿಷ ಕೊಡ್ತಾರೆ ಗೊತ್ತಾ. ಒಂದೇ ಸಾರಿ ಗಂಟೆಲ್ಲ ಸಂದರ್ಭ ಏನು ಗೊತ್ತಾ, ಪ್ರತಿ ಕ್ಷಣ ಒಂದು ತೊಟ್ಟು ವಿಷ ಕೊಡ್ತಾರೆ ಅಂತ. ಈ ವಸ್ತುವಿನಿಂದ ಇಡೀ ಸಮಾಜ ಇದು ಒಳ್ಳೆಯದು ಇದೆ. ಆದರೆ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಇದರಲ್ಲಿ ಬರ್ತಕ್ಕಂಥ ಅಶ್ಲೀಷ ಬೇರೆ ಬೇರೆ ಸಂದೇಶಗಳಿಗೆ ಮುಗ್ಧರಾಗಿದ್ದಾರೆ. ನಮ್ಮ ಪೇರೆಂಟ್ಸ್ ಅಂತಕ್ಕಂಥವರು ನಮ್ಮ ಮಕ್ಕಳ ಮೊಬೈಲನ್ನು ನೋಡ್ಬೇಕಾಗ್ತದೆ, ಆದಷ್ಟು ಮೊಬೈಲನ್ನು ಕಡಿಮೆ ಮಾಡ್ಬೇಕಾಗ್ತದೆ ಅಂತಕ್ಕಂಥ ಹೇಳ್ತಾ ನಾನು ವಿಚಾರಗಳನ್ನು ಹೆಚ್ಚಿಗೆ ಮಾತಾಡ್ತೀನಿ. ಸಮಯ ಕೇಳ್ತಾ ನಮ್ಮೆಲ್ಲ ಮಾತಾಡಿದ ಅರ್ಥದಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ನನ್ನ ಕುಟುಂಬದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶ್ರಿತ ಭಾಗವನ್ನು ಬೆಳೆಯುತ್ತಾ ಶ್ರೀ ರಾಜರಾಜೇಶ್ವರಿ ಸಂಘದ ಭವಾನಿಯಾದ ನಾನು ನಮ್ಮ ನೆಚ್ಚಿನ ಜ್ಞಾನವಿಕಾಸ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಲು ಬಯಸುತ್ತೇನೆ. ಈ ಕಾರ್ಯಕ್ರಮವು ಮಹಿಳೆಯರನ್ನು ಒಗ್ಗೂಡಿಸಿ ಅವರಿಗೆ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳಿ ಹೇಳಿ ಸಂಘದ ಮೂಲಕ ಉಳಿತಾಯ, ಸಹಕಾರ, ನೆರವು, ಪ್ರೀತಿ, ಸೋದರತೆ, ನಂಬಿಕೆ, ಸ್ವಉದ್ಯೋಗ, ತರಬೇತಿ ಹಾಗೂ ಮಾಹಿತಿಗಳನ್ನು ನೀಡುವ ಮೂಲಕ ಮಹಿಳಾ ಸಬಲೀಕರಣವನ್ನು ಮಾಡಿದೆ. ಈ ಕಾರ್ಯಕ್ರಮವು ಪ್ರಮುಖವಾಗಿ ಶಿಸ್ತನ್ನು ಕಲಿಸಿದೆ. ಪ್ರತಿ ತಿಂಗಳ 11ನೇ ಭಾನುವಾರ ಕಾರ್ಯಕ್ರಮದ ನಿರ್ವಹಣೆಯನ್ನು ಒಂದು ಸಂಘಕ್ಕೆ ಜವಾಬ್ದಾರಿ ವಹಿಸುವ ಮೂಲಕ ಜಾತಿ, ಮತ,
ಬಗ್ಗೆ ಜಾಗೃತಿ ಮೂಡಿಸಿ ಅದರ ನಿರ್ವಹಣೆಗೆ ಸೂಕ್ತ ಮಾಹಿತಿಯನ್ನು ನೀಡಲಾಯಿತು. ಅಜ್ಜಿಯ ಕೈತುತ್ತು ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮವು ಮಕ್ಕಳಿಗೆ ಕೌಟುಂಬಿಕ ಬದುಕಿನ ಅರ್ಥ, ಹಿರಿಯರ ಬಗ್ಗೆ ಗೌರವ, ಕಾಳಜಿಯ ಬಗ್ಗೆ ಅರಿವು ಮೂಡಿಸಿದೆ. ನಾನು ಓದಿದ ಪುಸ್ತಕ ಈ ಕಾರ್ಯಕ್ರಮದ ಮೂಲಕ ನಮಗೆ ನೀಡಲಾದ ಪುಸ್ತಕಗಳಿಂದ ನಾವು ತಿಳಿದುಕೊಂಡ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ರಂಗೋಲಿ ಸ್ಪರ್ಧೆ, ಕೇಶ ವಿನ್ಯಾಸ ಮುಂತಾದ ಸ್ಪರ್ಧೆಗಳನ್ನು ನಡೆಸಿ ಸೂಕ್ತ ಪ್ರತಿಭೆಗಳನ್ನು ಹೊರಹಾಕಲು ಈ ಕಾರ್ಯಕ್ರಮವು ಸಹಾಯ ಮಾಡಿದೆ. ಹಲವಾರು ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಿ ಗೆದ್ದವರಿಗೆ ಬಹುಮಾನ ವಿತರಿಸಲಾಗಿದೆ. ಇದರಿಂದ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿ ತಮ್ಮ ವಯಸ್ಸನ್ನು ಮರೆತು ನಿರ್ಭಯವಾಗಿ ಭಾಗವಹಿಸುವ ಮೂಲಕ ಕ್ರೀಡಾ ಮನೋಭಾವನೆ ಹೆಚ್ಚಿಸಿದೆ. ನೃತ್ಯ, ಕೋಲಾಟ, ಹಾಡು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಮೂಲಕ ಜೀವನದ ಜಂಜಾಟವನ್ನು ಮರೆತು ಮನೋರಂಜನೆಯನ್ನು ಪಡೆಯಲು ಅವಕಾಶವನ್ನು ಮಾಡಿದೆ. ಈ ಎಲ್ಲ ಮಾಹಿತಿಗಳನ್ನು ಮತ್ತು ಅವಶ್ಯಕತೆಯನ್ನು ಪಡೆಯಲು ಅನುಭವ ಮಾಡಿದ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಭಾಗಶಃ ಶ್ರೀಯುತರಾದ ಉಮರಪ್ಪ ಸಾರು ಎಲ್ಲ ಮಹಿಳೆಯರಿಗೆ ಯಾವ ರೀತಿ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅನ್ನೋ ವಿಷಯಗಳನ್ನು ಈಗಾಗಲೇ ಮಂಡನೆ ಮಾಡಿದ್ದಾರೆ. ನಿಮಗೂ ಓದಿದೆ. ಆದರೂ ಸಹ ನಾನು ಸಹ ನಿಮಗೊಂದೆರಡು ಸಲಹೆಗಳನ್ನು ಕೊಡುತ್ತಾ ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆನೇಕಲ್ ತಾಲೂಕು ವತಿಯಿಂದ ಮಹಿಳಾ ಜ್ಞಾನ ವಿಕಾಸ. ನೋಡಿ, ಈ ಶಬ್ದಗಳೇ ಒಂದು ಮಹತ್ತರವಾದ, ನಮ್ಮಲ್ಲಿ ಒಂದು ಶಕ್ತಿಯನ್ನು ತಂದುಕೊಡುವಂತಹ, ಜ್ಞಾನ ಅಂದ್ರೇ ಅಜ್ಞಾನಿಗೂ ಸಹ ಜ್ಞಾನ ಕೊಡುವಂತಹ ಒಂದು ಶಬ್ದ. ಅಂತಹ ಜ್ಞಾನವನ್ನು ವಿಕಾಸ ಮಾಡುವಂತಹ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ವಿಚಾರಗೋಷ್ಠಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಂದಿನ ಸಮಾಜ ಅಂದರೆ ಈ ಮಾತು ನಮಗೆ ಸ್ವಾಸ್ಥ್ಯ ಬಂದಿರುವಾಗ ಸ್ವಾಸ್ಥ್ಯ ಅಂದರೆ ಏನು ನೋಡಿ. ನೀವು ಸ್ವಾಸ್ಥ್ಯವಾಗಿರೋದ್ರಿಂದಲೇ, ದೈಹಿಕವಾಗಿ ಸ್ವಾಸ್ಥ್ಯವಾಗಿರೋದ್ರಿಂದಲೇ ನೀವು ಇಲ್ಲಿಗೆ ಮನೆಯಿಂದ ಇಲ್ಲಿ ಬಂದಿದ್ದೀರಿ. ಆರೋಗ್ಯ ಅದನ್ನು ಅರ್ಥ ಕೊಡುವಂತಹ ಈ ಶಬ್ದವು ಮನುಷ್ಯನಿಗೆ ಪ್ರಮುಖವಾದ ಒಂದು ಸಂಪನ್ಮೂಲ ಅಂತ ಹೇಳ್ಬೋದು. ಏಕೆಂದರೆ ನಾವು ಇತರರೊಡನೆ ಮಾತನಾಡಲು, ಸಂವಹನ ಮಾಡಲು, ಉತ್ಸಾಹದಿಂದಿರಲು ಆರೋಗ್ಯ ಮುಖ್ಯ. ನಮಗೆ ಆರೋಗ್ಯ ಇಲ್ಲದೆ ಎಂಥ ಹಬ್ಬ ಮಾಡಿದರೂ ಸಹ ನಮಗೆ ಅದು ಸಲ್ಲೋದಿಲ್ಲ. ಅದಕ್ಕಾಗಿಯೇ ಹಿರಿಯರು ಆರೋಗ್ಯವೇ ಒಂದು ಮಹಾ ಹಬ್ಬ ಅಂತ ಹೇಳಿದ್ದಾರೆ, ಮತ್ತೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ಇಂತಹ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕುಟುಂಬ ಬಹಳ ಮುಖ್ಯ ಆಗುತ್ತೆ. ಕುಟುಂಬದಲ್ಲಿ ಒಂದು ಸಂಸ್ಕೃತ ವಾಕ್ಯಗಳ ಶ್ಲೋಕವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ. ಯತ್ರ ನಾದಸ್ತು ಮುಚ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ. ಎಲ್ಲಿ ಮಹಿಳೆಗೆ ಪೂಜನೀಯ ಸ್ಥಾನವನ್ನು ಕೊಡ್ತಾರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ. ನೋಡಿ, ನೀವೆಲ್ಲರಲ್ಲಿ ನೆರೆದಿದ್ದೀರಿ ಮಹಿಳೆಯರು. ದೇವತೆಗಳೇ ಪ್ರತ್ಯಕ್ಷವಾಗಿ ಕುಳಿತಂತೆ ಅನ್ನಿಸ್ತಾ ಇದೆ. ನಾನು ಬಂದ ಕೂಡಲೇ ಇಲ್ಲಿ ನೋಡಿದೆ, ಈ ಅಷ್ಟಲಕ್ಷ್ಮಿಯರ ಕಲಶಗಳನ್ನು ಇಟ್ಟಿದ್ದಾರೆ. ಆ ಅಷ್ಟಲಕ್ಷ್ಮಿಯರು ನೀವೆಲ್ಲರೂ ಸಹ ಒಬ್ಬೊಬ್ಬರು ಒಂದೊಂದು ಶಕ್ತಿಯಾಗಿ ಇಲ್ಲಿ ಬಂದಿದ್ದೀರಿ. ಮಹಿಳೆ ನೋಡಿ, ಕುಟುಂಬ ವ್ಯವಸ್ಥೆಯಲ್ಲಿ ಮದುವೆಯಾಗಿ ತನ್ನ ವೈವಾಹಿಕ
ಶೈಕ್ಷಣಿಕವಾಗಿ ಆಗ್ಬೋದು, ಕ್ರೀಡೆಯಲ್ಲೇ ಆಗಿರ್ಬೋದು, ಇನ್ನಿತರ ಆಡಳಿತದಲ್ಲಾಗಿರ್ಬೋದು, ಒಂದು ಅಚ್ಚುಕಟ್ಟಾದ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುವುದರಲ್ಲಿ ಹೆಣ್ಣು ಎಂದೂ ಹಿಂದೆ ಬಿದ್ದಿಲ್ಲ. ಆ ರೀತಿಯನ್ನ ಸಾಧನೆ ಮಾಡ್ತಾ ಇದ್ದಾಳೆ.
ಕುಕ್ಕುರು